ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಷ್ಟು ಸುಲಭವಾಗಿ ಬಗೆಹರಿಯಬೇಕಾಗಿದ್ದಂಥ ಕೇಸ್, ಮಿಸ್ಸಿಂಗ್ ಕೇಸ್, ಇಡೀ ಕರ್ನಾಟಕ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂಥ ಸನ್ನಿವೇಶ ನಿರ್ಮಾಣ ಆಗಿರೋದು. ಯಾಕೆಂದರೆ ಪೊಲೀಸ್ ಇಲಾಖೆಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು. ಕಳೆದ ಜನವರಿ 31ನೇ ತಾರೀಕು ದ್ವಿತೀಯ PUC ಸೆಕೆಂಡ್ ಇಯರ್ PUC ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ತನಿಷ್ಕಾ, ಪ್ರಥಮ PUC ಓದ್ತಾ ಇದ್ದಂಥ ತೇಜಸ್ವಿನಿ ಇಬ್ಬರು ಕೂಡ ನಾಪತ್ತೆ ಆಗ್ತಾರೆ. ಬರೋಬ್ಬರಿ 80 ದಿನಗಳಾಯಿತು. ಒಂದೇ ಒಂದು ಸುಳಿವಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಕೈಯಲ್ಲಿ ಇಟ್ಕೊಂಡು ಹೋಗಿರೋ 3,000 ರೂಪಾಯಿ ಹಣ ಎಲ್ಲಿಗೆ ಹೋದರು ಅನ್ನೋ ಮಾಹಿತಿಯೂ ಕೂಡ ಪೊಲೀಸ್ನವ್ರಿಗೆ ಸಿಗ್ತಾಯಿಲ್ಲ. ಇಂತಹ ತಂತ್ರಜ್ಞಾನ ಯುಗದಲ್ಲೂ ಕೂಡ ಅನೇಕ ರಿಟೈರ್ ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳು ಅವರು ಕೂಡ ಒಂದು ರೀತಿಯಾದಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದು. ಇಂಥ ತಂತ್ರಜ್ಞಾನ ಯುಗದಲ್ಲೂ ಕೂಡ ಯಾವ ಬಸ್ ಹತ್ತಿದ್ರು, ಕೊನೆಯದಾಗಿ ಅವ್ರು ಲಾಸ್ಟ್ ಮಿಸ್ ಆಗಿದ್ದೆಲ್ಲಿ, ಯಾರು ಸಂಪರ್ಕವನ್ನು ಬೆಳೆಸಿದ್ದಾರೆ, ಅವ್ರ ಫ್ರೆಂಡ್ಸ್ಗಾದರೂ ಕಾಲ್ ಮಾಡಿರ್ಬೇಕಲ್ವ. ವಿಪರ್ಯಾಸ ಅಂದರೆ ಪೊಲೀಸರ ತನಿಖೆಯ ಮೇಲೆ ಪೋಷಕರು ವಿಶ್ವಾಸವನ್ನು ಕಳೆದುಕೊಂಡು ಬಿಟ್ಟಿದ್ರು. ಯಾಕೆಂದರೆ ತನಿಖೆ ಯಾವ ಹಂತದಲ್ಲಿದೆ, ಏನಾಯಿತು, ಏನು ರಿಪೋರ್ಟ್ ಸಿಕ್ಕಿದೆ ಅನ್ನೋ ಸಂಬಂಧವಾಗಿಯೇ ಪೋಷಕರು ಹೈಕೋರ್ಟ್ ಮೆಟ್ಲೆ ಏರ್ಬಿಟ್ಟಿದ್ರು. ಹೇಬೇಸ್ ಕಾರ್ಪಸ್ ಅರ್ಜಿ ಕೂಡ ಸಲ್ಲಿಸಿಬಿಟ್ಟಿದ್ರು. 75 ದಿನದ ಮೇಲಾಯಿತು. ತನಿಷ್ಕಾ ಹಾಗೂ ತೇಜಸ್ವಿನಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಫೋನನ್ನು ಕೂಡ ಬಳಸಿಲ್ಲ. ATM ಕೂಡ ಅವರು ಬಳಸಿ ದುಡ್ಡನ್ನು ಡ್ರಾ ಮಾಡಿಕೊಂಡಿಲ್ಲ. ಎಲ್ಲಿದ್ದಾರೆ, ಏನಾಯಿತು ಅನ್ನೋ ಆತಂಕದಲ್ಲಿ ಒಂದು ಕಡೆ ಪೋಷಕರು ಇರೋದು. ಇನ್ನೊಂದು ಕಡೆ ಪೊಲೀಸ್ನವರು ಒಂದು 8 ಟೀಮ್ಗಳನ್ನು ಮಾಡಿ ಅವ್ರ ಕಾಲೇಜ್ ಫ್ರೆಂಡ್ಸ್ ವಿಚಾರಿಸೋಕೆ ಒಂದು ಟೀಮು, ಅವರ ಚಲನವಲನಗಳನ್ನು ಗಮನಿಸೋಕೆ ಒಂದು ಟೀಮು, ಹೀಗೆ ಹೊರ ರಾಜ್ಯಗಳನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಆದರೆ ಒಂದೇ ಒಂದು ಸುಳಿವು ಇಲ್ಲದೆ ಅವರು ಎಲ್ಲಿ ಸುತ್ತಾಡ್ತಾ ಇದ್ದಾರೋ ಅನ್ನೋದೇ ಅಚ್ಚರಿಯ ವಿಷಯ. ನೂರಾರು ಸಿಟಿಗಳನ್ನು ಸುತ್ತಾಡಿದ್ದಾರೆ. ಇವರು ಭೇಟಿ ಕೊಡದೇ ಇರೋ ಜಾಗ ಇಲ್ಲವಂತೆ, ಪತ್ತೆ ಮಾಡದೇ ಇರತಕ್ಕಂತಹ ಊರುಗಳಿಲ್ಲಂತೆ. ಹಾಗಾದರೆ ಈ ಹುಡುಗಿರು ಹೋಗಿದ್ದೆಲ್ಲಿ, ಯಾವ ಕಾರಣಕ್ಕೆ ಮನೆ ಬಿಟ್ಟರು ಅನ್ನೋ ಡೀಟೇಲ್ಸ್ನ ನೋಡ್ತಾ ಹೋಗೋಣ. 19 ವರ್ಷದ ತನಿಷ್ಕಾ ಹಾಗೂ 18 ವರ್ಷದ ತೇಜಸ್ವಿನಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇವರು ವಾಸ. ಜೊತೆಗೆ PUC ಓದ್ತಾಯಿದ್ರು ಯಲಹಂಕದಲ್ಲಿರ್ತಕ್ಕಂಥ ಕಾಲೇಜಿನಲ್ಲಿ. ಇಬ್ಬರು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದ್ದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಡಬಲ್ಲೆ. ಯಾಕೆ ಅಂದರೆ ಒಂದು ಸಣ್ಣ ಕುರುಹು ಸಿಗದೆ ಎಂಥ ಚಾಲಕಿ ಹುಡುಗಿಯರಿರ್ಬೋದು ಅಂತ ಒಂದು ಕಡೆ ಆ ಥರದ ಪ್ರಶ್ನೆಗಳು ಕೂಡ ಹೇಳ್ತಾ ಇದ್ದರೆ, ಇನ್ನೊಂದು ಕಡೆ ಪೋಷಕರಿಗೆ, ಜೊತೆಗೆ ಈ ಕೇಸನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋರಿಗೆ ಎಲ್ಲೋ ಏನೋ ಆಗಿರಬಹುದು, ಅವರು ಕೊನೆಯದಾಗಿ ಮಿಸ್ ಆದಂಥ ಜಾಗದಿಂದ ಬೇರೆ ಯಾವುದೋ ರೀತಿಯಾದಂಥ ಆತಂಕಕಾರಿ ಬೆಳವಣಿಗೆಗಳು ಕೂಡ ಆಗಿರಬಹುದು ಅನ್ನೋ ರೀತಿಯಾಗಿ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಬೆಂಗಳೂರು ಸಿಟಿ ಡಿವಿಷನ್ ನಾರ್ತ್ ಪೊಲೀಸ್ ಸ್ಟೇಷನ್ನಿಂದ ಎಲ್ಲ ಕಡೆ ಮಿಸ್ಸಿಂಗ್ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ತನಿಷ್ಕಾ ವಯಸ್ಸು 19 ವರ್ಷ, ವಿದ್ಯಾರಣ್ಯಪುರದ MS ಪಾಳ್ಯದಿಂದ ಯಲಹಂಕದಲ್ಲಿರೋ ಕಾಲೇಜಿಗೆ ಹೋದವರು ವಾಪಸ್ ಬರಲಿಲ್ಲ. ರೌಂಡ್ ಫೇಸ್ ಇತ್ತು, ಜೊತೆಗೆ ಸ್ಪೆಕ್ಟಾಕಲ್ಸ್ಗಳನ್ನು ವೇರ್ ಮಾಡಿದ್ಲು, ಜೊತೆಗೆ ವೇರಿಂಗ್ ಎ ಕ್ರೀಮ್ ಕಲರ್ ಟಾಪ್ ಮತ್ತು ಬ್ಲೂ ಜೀನ್ಸನ್ನು ಹಾಕಿದ್ಲು. ವೈಟ್ ಕ್ರ್ಯಾಕ್ಸ್ ಇತ್ತು, ಜೊತೆಗೆ ಹ್ಯಾವಿಂಗ್ ಎ ಕಾಲೇಜ್ ಬ್ಯಾಗ್ ವಿತ್ ಹರ್ ಅಂತ ಅವಳ ಜೊತೆ ಕಾಲೇಜ್ ಬ್ಯಾಗ್ ಕೂಡ ಇತ್ತು. ಯಾರಾದರೂ ಆಕೆನೆಲ್ಲಾದರೂ ನೋಡಿದ್ರೆ ಖಂಡಿತವಾಗೂ ಈ ಕೆಳಗಿನ ಫೋನ್ ನಂಬರ್ಗೆ ಕರೆ ಮಾಡಿ ಅಂತ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ನವರು ಎಲ್ಲ ಕಡೆ ಈ ಥರದೊಂದು ಸರ್ಕ್ಯುಲರ್ನ ಕೊಟ್ಟರು. ಎಲ್ಲ ಕಡೆ ಹೋಯ್ತದು. ಆದರೆ ಸ್ನೇಹಿತರೆ ನೋಡಿ, ಕೇರಳ, ಮುಂಬೈ, ಚೆನ್ನೈ, ಕೊಯಮತ್ತೂರು, ಕಾಶಿ, ಆಂಧ್ರ ಪ್ರದೇಶ, ಬೇರೆ ರಾಜ್ಯಗಳಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಒಂದೇ ಒಂದು ಸುಳಿವು ಕೂಡ ಸಿಗದ ಹಾಗೆ ಇವರು ಸುತ್ತಾಡ್ತಾ ಇದ್ದಾರಾ ಅಥವಾ ಪೊಲೀಸ್ನವ್ರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರಾ, ಎಲ್ಲಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ನೋಡಿ, ಒಂದು ಅವರ ತಾಯಿ ರೇಖಾ ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಅನೇಕ ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ಇದೇ ಈಗ ಇನ್ನೊಂದಿಷ್ಟು ಭೀತಿಯನ್ನು ಉಂಟು ಮಾಡುವಂತೆ ಮಾಡಿರೋದು. ಒಂದು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಲೆಟರನ್ನೇನಾದರೂ ಬರೆದಿಟ್ಟು ಹೋಗಿದ್ದಾರಾ, ಆ ಥರದ್ದು ಏನಾದರೂ ಡೆತ್ ನೋಟ್ ಇದ್ದರೆ ಖಂಡಿತವಾಗಿಯೂ ಒಂದಿಷ್ಟು ಮಾಹಿತಿಗಳಾದರೂ ಸಿಗ್ತಿತ್ತು. ಆ ಥರದ್ದು ಯಾವುದೇ ಲೆಟ್ರು ಕೂಡ ಬರೆದಿಟ್ಟು ಹೋಗಿಲ್ಲ. ಜೊತೆಗೆ ಈ ತೇಜಸ್ವಿನಿ ಮತ್ತು ತನಿಷ್ಕಾ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಈ ಮಿಸ್ ಆದಮೇಲೆ ಗೊತ್ತಾಗಿರೋದು. ಯಾಕೆಂದರೆ ಒಂದೇ ಒಂದು ಸರಿಯೂ ಕೂಡ ಇದೇ ತನಿಷ್ಕಾ ತೇಜಸ್ವಿನಿ ಬಗ್ಗೆ ಮನೇಲಿ ಚರ್ಚೆಯನ್ನೇ ಮಾಡಿಲ್ಲಂತೆ. ಯಾವಾಗಲಾದರೂ ಕಾಮನ್ನಾಗಿ ಮನೆಯಲ್ಲಿದ್ದಾಗ ಚರ್ಚೆಗೆ ಯಾವುದಾದ್ರೂ ಒಂದು ವಿಷಯಗಳು ಬರ್ತಿರುತ್ತೆ. ಯಾಕೆ ಬಂದಿಲ್ಲ ಅಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಬ್ಬರು ಫಸ್ಟ್ ಇಯರ್ PUC, ಇನ್ನೊಬ್ಬರು ಸೆಕೆಂಡ್ ಇಯರ್ PUC. ಹಾಗಾಗಿ ಆ ಥರದ ಚರ್ಚೆಗಳೇ ಬರೋದಿಲ್ಲ ಅನ್ನೋ ರೀತಿಯಾಗಿ ಅವ್ರ ತಾಯಿ ಕೂಡ ಹೇಳ್ತಾ ಇರೋದು. ಇಬ್ಬರು ಕ್ಲಾಸ್ಮೇಟ್ಸ್ಗಳಾಗಿದ್ದರೆ ಮನೆಗೆ ಬರೋದು ಹೋಗೋದು ಆ ಥರದ್ದು ಏನಾದರೂ ಮಾಡ್ತಾಯಿದ್ರು. ಆದರೆ ಆ ಥರದ ಯಾವುದೇ ರೀತಿಯಾದಂಥ ಪ್ರಮೇಯಗಳೇ ಇಲ್ಲ. ಯಾಕೆ ಅಂದರೆ ಒಬ್ಬರು ಫಸ್ಟ್ ಇಯರ್ PUC ಆದರೆ ಇನ್ನೊಬ್ಬರು ಸೆಕೆಂಡ್ ಇಯರ್ PUC ಅನ್ನೋ ರೀತಿಯಾಗಿ ಅವ್ರ ತಾಯಿ, ತನಿಷ್ಕಾ ಅವ್ರ ತಾಯಿ ಹೇಳ್ತಾ ಹೋಗಿದ್ದು. ಕೊನೆಯ ದಿನ ತನಿಷ್ಕಾ ತಾಯಿ ರೇಖಾ ಅವರೇ ಕಾಲೇಜಿಗೆ ಡ್ರಾಪ್ ಮಾಡ್ತಾರಂಥವ್ರನ್ನ. ಕಾಲೇಜಿಗೆ ಡ್ರಾಪ್ ಮಾಡಿ ಜೊತೆಗೆ ಹೋಗಬೇಕಾದ್ರೆ
ಅವರ ಮನೆಯ ಲಾಕ್ ಇರುತ್ತಲ್ಲ, ಮನೆ ಡೋರ್ ಕೀ ಇರುತ್ತಲ್ಲ, ಅದನ್ನು ಕೂಡ ಇದೇ ತನಿಷ್ಕಾ ಕೂಡ ತೆಗೆದುಕೊಂಡು ಕಾಲೇಜಿಗೆ ಹೋಗಿದ್ದು. ತನಿಷ್ಕಾ ಬಗ್ಗೆ ಅವಳು ಆ ಥರದ ಹುಡುಗಿ ಅಲ್ವೇ ಅಲ್ವಾ, ಮನೆಯಲ್ಲಿ ಯಾವ ರೀತಿಯಾಗಿದ್ಲು, ಅವಳ ಮನಸ್ಥಿತಿ ಹೇಗಿತ್ತು, ಮಾನಸಿಕವಾಗಿ ಏನಾದರೂ ಕುಗ್ಗಿದ್ಲ, ಕಾಲೇಜಿನಲ್ಲಿ ಯಾವುದಾದ್ರೂ ಹುಡುಗರು ಚುಡಾಯಿಸಿದ್ರ, ಅಥವಾ ಯಾವುದಾದ್ರೂ ಈ ಪ್ರೀತಿ ಪ್ರೇಮಗಳ ಏನಾದರೂ ವಿಷಯಗಳಿತ್ತಾ, ಎಲ್ಲವನ್ನೂ ಕೂಡ ಕಲೆ ಹಾಕುವ ಪ್ರಯತ್ನವನ್ನು ಪೊಲೀಸ್ನವರು ಮಾಡಿದ್ದಾರೆ. ಅವ್ರ ಫ್ರೆಂಡ್ಸ್ಗಳನ್ನು ಕೂಡ ತನಿಖೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ತನಿಷ್ಕಾ ಅವರೇಜ್ ಸ್ಟೂಡೆಂಟು. ನಾವ್ಯಾವತ್ತೂ ಕೂಡ ಆಕೆ ಓದೋ ವಿಚಾರವಾಗಿ, ಎಕ್ಸಾಮ್ ವಿಚಾರವಾಗಿ ಯಾವತ್ತೂ ಕೂಡ ಪ್ರೆಸರ್ನ ತಂದೇ ಇಲ್ಲ ಅಂತ ಅವ್ರ ತಾಯಿಯವರು ಕೂಡ ಹೇಳ್ತಾರೆ. 31ನೇ ತಾರೀಕು ಮನೆ ಬಿಟ್ಟು ಹೋಗಿರೋದು. ಮಾರ್ನಿಂಗ್ ಮನೆಯಿಂದ ಹೋದರು. ಮನೆಯ ಲಾಕರ್ ಕೀನೂ ಕೂಡ ಅದೇ ತನಿಷ್ಕಾ ತೆಗೆದುಕೊಂಡು ಹೋಗ್ತಾಳೆ. ಆದರೆ ಕಾಲೇಜಿಗೆ ಹೋಗಿಲ್ಲ ಅವರು. ತನಿಷ್ಕಾ ಮತ್ತು ತೇಜಸ್ವಿನಿ ಇಬ್ಬರು ಕೂಡ ಕಾಲೇಜಿಗೆ ಹೋಗದೆ ಇಬ್ಬರು ಕೂಡ ಬೇರೆ ಕಡೆ ಹೋಗಿದ್ದಾರೆ. ಅಂದರೆ ನೆಕ್ಸ್ಟ್ ಡೇ ಸಂಡೇ, ಅವತ್ತು ಸಂಜೆ ಇವರು ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ, ಬರ್ತಾರೆ. ಓಕೆ, ಡೋಂಟ್ ವರಿ, ಏನೂ ಆಗೋದಿಲ್ಲ, ಇಲ್ಲೇ ಎಲ್ಲೋ ಹೋಗಿರ್ಬೋದು, ನಿಮಗೆ ಹೇಳಿದೆ ಫ್ರೆಂಡ್ಸ್ಗಳ ಜೊತೆ ಎಲ್ಲೋ ಪಾರ್ಟಿ ಮಾಡ್ತಾ ಇರ್ಬೋದು, ಬರ್ತಾರೆ, ನೀವು ಹೆದರಬೇಡಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಆದರೆ 31ನೇ ತಾರೀಕು ಆದ ನಂತರ ಫೆಬ್ರವರಿ 1ನೇ ತಾರೀಕು ಇದೇ ತೇಜಸ್ವಿನಿ ಮತ್ತು ತನಿಷ್ಕಾ ಅವರು ಅವ್ರ ಫ್ರೆಂಡ್ಸಿಗೆ ಕರೆ ಮಾಡಿ, ನಾವು ಮೈಸೂರಿನಲ್ಲಿದ್ದೀವಿ, ಇಲ್ಲೆಲ್ಲ ಪ್ಲೇಸ್ಗಳನ್ನು ಸುತ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರಂತೆ. ಅದು ಕೂಡ ಅವ್ರ ಫ್ರೆಂಡ್ಸ್ ಇವ್ರ ಪೇರೆಂಟ್ಸ್ಗಳ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಈ ದೊಡ್ಡ ಮಟ್ಟದ ಇಶ್ಯೂ ಆಗಿಲ್ಲ ಅಲ್ಲಿಯವರೆಗೂ ಕೂಡ. 2ನೇ ತಾರೀಕು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗಲೂ ಕೂಡ ಫೋನ್ ಮಾಡಿ ಇವರು ತನಿಷ್ಕಾ ಮತ್ತು ತೇಜಸ್ವಿನಿ ಅವ್ರ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ, ನಾವೀಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ, ಇಲ್ಲೇ ಪ್ರಸಾದ ತೆಗೆದುಕೊಂಡಿದ್ವಿ, ಹೀಗೆ ಎಲ್ಲೂ ಕೂಡ ನಾವು ವಾಪಸ್ ಮನೆಗೆ ಬರೋ ಥರದ್ದು ಏನು ಪ್ಲ್ಯಾನ್ ಕೂಡ ಏನು ಸದ್ಯದ ಮಟ್ಟಿಗೆ ಮಾಡಿಲ್ಲ, ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ದೇವಸ್ಥಾನದಲ್ಲೇ ಇರ್ತೀವಿ, ಮನೆಯಿಂದ ₹1 ತೊಗೊಂಡು ಹೋಗಿಲ್ಲ, ನಾವು ಇಲ್ಲೇ ಆರಾಮ್ಸೆ ಓಡಾಡ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಅವ್ರ ಫ್ರೆಂಡ್ಸ್ಗಳ ಹತ್ರ ಅವ್ರು ಚರ್ಚೆ ಮಾಡಿರೋದು. ಹೇಗಿದ್ದರೂ ಆಧಾರ್ ಕಾರ್ಡ್ ಇದೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ, ಶಕ್ತಿ ಯೋಜನೆ, ಫ್ರೀ ಬಸ್ ಬೇರೆ, ಹಾಗಾಗಿ ಎಲ್ಲ ದೇವಸ್ಥಾನಗಳನ್ನು ಫ್ರೀಯಾಗಿ ನೋಡಿಕೊಂಡು ಸುತ್ತಾಡ್ತಾ ಇರ್ಬೋದು ಅಂತ ಒಂದು ಸಮಾಧಾನದ ನಿಟ್ಟುಸಿರು ಬಿಡ್ಬೋದಿತ್ತು. ಆದರೆ ಎಷ್ಟು ದಿನಗಳಾಯಿತು, 80 ದಿನಗಳಾಯಿತು. ಲಾಸ್ಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅವ್ರು ಇದ್ದಾರೆ ಅನ್ನೋ ಮಾಹಿತಿ ಅದು 4ನೇ ತಾರೀಕು ಅವ್ರ ಫ್ರೆಂಡ್ಸ್ಗಳಿಂದ ಗೊತ್ತಾಯಿತು ಪೇರೆಂಟ್ಸ್ಗಳಿಗೆ. ತಕ್ಷಣಕ್ಕೆ ಆ ಮಾಹಿತಿನ ಪೊಲೀಸರಿಗೂ ಕೂಡ ಸುದ್ದಿ ಮುಟ್ಟಿಸ್ತಾರೆ. ಅದಾದ ನಂತರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿನ ದೇವಸ್ಥಾನಗಳ ಬಳಿ ಹತ್ತಿರ ಇರತಕ್ಕಂಥ CCTV ಫುಟೇಜ್ಗಳನ್ನು ಗಮನಿಸಿದಾಗ ಲಾಸ್ಟ್ ಅವರಿಬ್ಬರು ಬ್ಯಾಗನ್ನು ಹಾಕ್ಕೊಂಡು ಹೋಗ್ತಾ ಇರೋದು ಗೊತ್ತಾಗುತ್ತೆ. ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಆ CCTV ಫುಟೇಜ್ನಲ್ಲಿ ಗಮನಿಸಿದರೆ ಇಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಕ್ಲೋಸಾಗಿ ಜಾಲಿಯಾಗಿ ಮಾತಾಡ್ತಾ ಚರ್ಚೆ ಮಾಡ್ತಾ ಹೋಗ್ತಾ ಇಲ್ಲ ಅವರು. ಒಂದು ರೀತಿಯಾಗಿ ಇಬ್ಬರು ಸಮಾನಾಂತರವಾಗಿ ಅಕ್ಕಪಕ್ಕದಲ್ಲಿ ಹೋಗ್ತಾ ಇರೋದಷ್ಟೇ ಕಾಣಸಿಗುತ್ತೆ. ಬ್ಯಾಗ್ ಅಂತೂ ಅವರು ಹೆಗಲಿಗೆ ಹಾಕ್ಕೊಂಡಿದ್ದಾರೆ, ಅದು CCTV ಫುಟೇಜ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ದಟ್ ಈಸ್ ದ ಲಾಸ್ಟ್ ಫುಟೇಜ್. ಅದಾದ ನಂತರ ಇನ್ನು ಯಾವ ಫುಟೇಜು ಸಿಗಲಿಲ್ಲ. ಅಲ್ಲಿಂದ ಯಾವ ಬಸ್ ಹತ್ತು ಹೋದರು ಅನ್ನೋದು ಗೊತ್ತಿಲ್ಲ, ಎಲ್ಲಿಗೆ ಹೋದರು ಅನ್ನೋ ಮಾಹಿತಿ ಕೂಡ ಗೊತ್ತಿಲ್ಲ. ನೋಡಿ, ತನಿಷ್ಕಾ ಮತ್ತು ತೇಜಸ್ವಿನಿ ಅವರ ಸುಳಿವು ಸಿಗದ ಹಿನ್ನೆಲೆ ಪೊಲೀಸರು ಕಂಗಾಲ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಹುಡುಕಿದ್ರು ಇಬ್ಬರು ಸಿಗದ ಹಿನ್ನೆಲೆಯಲ್ಲಿ ಪೋಷಕರು ವಿದ್ಯಾರ್ಥಿನಿಯರ ಪತ್ತೆ ಮಾಡಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಹೇಬೇಸ್ ಕಾರ್ಪಸ್ ಸಲ್ಲಿಸಿದರು. ಅಂದರೆ ಇಲ್ಲಿಯವರೆಗೂ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಕೋರ್ಟ್ಗೆ ಪೊಲೀಸ್ನವ್ರು ನಾವು ಏನೆಲ್ಲ ಮಾಡಿದ್ದೀವಿ, ಎಷ್ಟು ಅರಸಾಹಸ ಪಟ್ಟಿದ್ದೀವಿ, ಸರ್ಕಸ್ ಮಾಡಿದ್ದೀವಿ ಅನ್ನೋ ರಿಪೋರ್ಟ್ ಕೂಡ ಅಲ್ಲಿ ಕೊಡ್ತಾರೆ. ಅಂದರೆ ಏನಾದರೂ UDR ತೆಗೆಸಿದ್ದು, ಅವ್ರ ಕಾಲ್ ಡೀಟೇಲ್ಸ್ ತೆಗೆಸಿದ್ದು, ಎಲ್ಲೆಲ್ಲಿ ಹೋಗಿದ್ದೀವಿ ಅನ್ನೋ ಮಾಹಿತಿಗಳನ್ನ ಅವರು ಕೂಡ ಕೊಟ್ಟಿರ್ತಾರೆ. ಇನ್ನು ಪೊಲೀಸರು ಹುಡುಕಾಟ ಕೂಡ ಮುಂದುವರಿಸಿದ್ದಾರೆ. ಒಂದು ತಾಂತ್ರಿಕವಾಗಿ ಹೊರ ರಾಜ್ಯದ ಪೊಲೀಸ್ನವ್ರ ನೆರವಿನಿಂದಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರೆ ಗೊತ್ತಿಲ್ಲ ಎಲ್ಲಿದ್ದಾರೆ ಅನ್ನೋದೇ ಇಲ್ಲಿಯವರೆಗಿನ ಯಕ್ಷ ಪ್ರಶ್ನೆ. ಆದರೆ ಕುಟುಂಬದವ್ರು ಕೊಟ್ಟ ಮಾಹಿತಿಯನ್ನು ಆಧರಿಸಿ ಅವ್ರ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಂಡಿರೋದು, ಮನೇಲೇನಾದರೂ ಶೇರ್ ಮಾಡ್ಕೊಂಡಿರ್ತಾರಲ್ವ, ನಮಗೆ ಇಂಥದ್ದೊಂದು ಫೇವ್ರೇಟ್ ಪ್ಲೇಸ್ ಇದೆ, ಇಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಬೇಕು ಅನ್ನೋ ಥರ ಚರ್ಚೆ, ಅದನ್ನು ಕೂಡ ಪೊಲೀಸ್ನವರು ಆ ನಿಟ್ಟಿನಲ್ಲೂ ಕೂಡ ತಲಾಶ್ ನಡೆಸ್ತಾ ಇದ್ದಾರೆ. ಮೇ ಬಿ ಇಂಥ ಕಡೆ ಹೋಗಿರ್ಬೋದು ಅನ್ನೋದ್ರೆ ಇಷ್ಟು ದಿನ ಅಜ್ಞಾತವಾಗಿರಲಿಕ್ಕೆ ಹೇಗೆ ಸಾಧ್ಯ? ಒಂದು ಇವ್ರಿಗೇನಾದರೂ ಆಗಿರ್ಬೋದಾ ಅನ್ನೋ ಆತಂಕ, ಆಘಾತ ಕೂಡ. ಎಲ್ಲಿ ಕೂಡ UDR ಕೇಸ್ ಕೂಡ ದಾಖಲಾಗಿಲ್ಲ. ಯಾಕೆಂದರೆ ಇಂಥದ್ದೊಂದು ಏನಾದರೂ ಅವ್ರ ಲಾಸ್ಟ್ ಲೊಕೇಶನ್ ಸಿಗ್ನಲ್ ಏನಾದರೂ ಇಂಥ ಕಡೆ ತೋರಿಸ್ತಾ ಇದ್ದರೆ ಅಲ್ಲಿಗಾದರೂ ಆ ಒಂದು ಸೂಚನೆ ಆಧಾರವಾಗಾದರೂ ಅಲ್ಲಾದರೂ ತಲಾಶ್ ನಡೆಸ್ಬೋದಿತ್ತು, ಹುಡುಕಾಟ ನಡೆಸ್ಬೋದಿತ್ತು. ಆದರೆ ಇಷ್ಟು ತಟಸ್ಥವಾಗಿದ್ದುಕೊಂಡು ATM ಕಾರ್ಡ್ ಯೂಸ್ ಮಾಡಿದೆ, ಕೈಯಲ್ಲಿ ಹಣ ಇಲ್ಲದೆ ಯಾವ ರೀತಿಯಾಗಿ ಅವರು ಅಜ್ಞಾತ ಸ್ಥಳದಲ್ಲಿ ಅಡಗಿ ಕೂತಿರ್ಬೋದು? ವಿದ್ಯಾರ್ಥಿನಿಯರು ಈಗ ಮನೆ ಬಿಟ್ಟು ಹೋಗೋದಕ್ಕೆ ಏನು ಕಾರಣ ಇರ್ಬೋದು? ಒಂದು ಕಡೆ ಪರೀಕ್ಷೆ ಹತ್ತಿರ ಇತ್ತು, ಪರೀಕ್ಷೆಗೆ ಭಯ ಬಿದ್ದು ಈಗ ರೀತಿಯಾಗಿ ನಾಪತ್ತೆ ಆಗಿರ್ಬೋದಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು.
ನಾವು ಕಳೆದ 3 ವರ್ಷಗಳ ಡಾಟಾ ನೋಡಿದ್ರೆ ಸಾವಿರಾರು ಹೆಣ್ಮಕ್ಳು ನಾಪತ್ತೆ ಆಗ್ತಿದ್ದಾರೆ. ನಿಮಗೆ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಅನೇಕ ಜಿಲ್ಲೆಗಳಲ್ಲಿ ಈ ಥರದ ಘಟನೆಗಳನ್ನು ಕೇಳ್ತಾ ಇದ್ದೀವಿ. ಒಂದು ಕಡೆ ಹೆತ್ತವರು ತಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಗಮನ ಹರಿಸ್ಬೇಕು. ಅವ್ರ ಕಾಂಟ್ಯಾಕ್ಟ್ಸ್ ಹೇಗಿದೆ, ಫ್ರೆಂಡ್ಸ್ಗಳ ಕಾಂಟ್ಯಾಕ್ಟ್ಸ್ ಹೇಗೆ, ಪಬ್ಬು, ಪಾರ್ಟಿ, ಹುಡುಗರ ಸಂಪರ್ಕ. ಇತ್ತೀಚೆಗೆ ಅನೇಕ ಪುಂಡ ಹುಡುಗರುಗಳು ಚಟುವಟಿಕೆಗಳು ಬೇರೆ ರೀತಿಯಾಗಿರುತ್ತೆ. ಎಲ್ಲೋ ರೀತಿಯಾಗಿ ಅನೈತಿಕ ಚಟುವಟಿಕೆಗಳು, ಈ ಥರದ್ದು ಎಲ್ಲವನ್ನೂ ಕೂಡ ಹುಡುಗರುಗಳು, ಇನ್ನೂ ಚಿಕ್ಕ ವಯಸ್ಸಿನ ಹುಡುಗರುಗಳು ಕೂಡ ಮಾಡ್ತಾ ಇದ್ದಾರೆ. ದುರ್ಬಳಕೆ ಮಾಡ್ಕೊಳ್ಬಾರ್ದು ಹುಡುಗಿಯರನ್ನು, ಕಾಲೇಜ್ ಹುಡುಗಿಯರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಹುಚ್ಚು, ಆ ದೃಶ್ಯಗಳ ಗೀಳು, ಇವೆಲ್ಲವೂ ಕೂಡ ಬಹಳಷ್ಟು ಸೂಕ್ಷ್ಮ ಸಂವೇದಿಗಳಾಗಿರಬೇಕಾಗತ್ತೆ. ಪೇರೆಂಟ್ಸ್ಗಳು ಪ್ರಶ್ನೆ ಮಾಡಿದ್ರೂ ಪರವಾಗಿಲ್ಲ, ಅವ್ರ ಮೇಲೆ ಒಂದು ಕಣ್ಣನ್ನು ಇಟ್ಟಿರಬೇಕಾಗಿರುತ್ತೆ. ಯಾಕೆಂದರೆ ಈ ಥರದ ಘಟನೆಗಳು ನಡೆದಾಗೆಲ್ಲ ಒಂದು ಆತಂಕ ಪೋಷಕರಿಗೆ ಸಹಜವಾಗಿ ಕಾಡೋದು. ಹಾಗಾಗಿ ಬಿಹೇವಿಯರ್ ಆಫ್ ಯುವರ್ ಡಾಟರ್ಸ್ ಅಂತ ಹೇಳ್ತಾ ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದೀನಿ. ನೀವು ಈ ಕೇಸ್ಗೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಏನಾದರೂ ಇದ್ದರೆ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.